ಎಲ್ಲರಿಗೂ ಬೆಳಗಿನ ಶುಭೋದಯ. ಶುಭೋದಯ ಗುರುಗಳೇ. ಧನ್ಯವಾದಗಳು. ಇವತ್ತು ನಾವು ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡದ ಕವಿಗಳ ಬಗ್ಗೆ ತಿಳ್ಕೊಳ್ಳೋಣ. ಯಾರು ಕನ್ನಡದ ಕವಿಗಳು? ಯಾವ ಪ್ರಶಸ್ತಿ? ಜ್ಞಾನಪೀಠ ಪ್ರಶಸ್ತಿ. ಈ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಿರ್ತಕ್ಕಂಥ ನಮ್ಮ ಕನ್ನಡ ನಾಡಿನ ಕವಿಗಳು ಎಷ್ಟು ಮಂದಿ ಅಂದ್ರ 8 ಮಂದಿ. ಎಷ್ಟು ಮಂದಿ? 8 ಮಂದಿ. ಮೊದಲಿಗೆ ಯಾರು? ಕುವೆಂಪು. ಯಾರು? ಕುವೆಂಪು. 1967 ಶ್ರೀರಾಮಾಯಣ ದರ್ಶನಂ. ಯಾವ ಕೃತಿ? ಶ್ರೀರಾಮಾಯಣ ದರ್ಶನಂ ಕೃತಿ. ಎರಡನೇದು ದ.ರಾ ಬೇಂದ್ರೆ. ಅವ್ರಿಗೆ ಯಾವಪ್ಪ ಅಂದ್ರೆ 1973 ನಾಲ್ಕು ತಂತಿ ಎಂಬ ಕೃತಿಗೆ ಪ್ರಶಸ್ತಿ ಸಿಕ್ಕತ್ತೆ. ಯಾವ ತಂತಿ? ನಾಲ್ಕು ತಂತಿ ಎಂಬ ಪ್ರಶಸ್ತಿ ಕೃತಿಗೆ. ಮೂರನೇದು ಶಿವರಾಮ್ ಕಾರಂತ. ಅವ್ರಿಗೆ ಯಾವಪ್ಪ ಅಂದ್ರೆ 1977 ಯಾವಾಗ? 1977 ಯಾವ ಕೃತಿ? ಮೂಕಜ್ಜಿ ಕನಸುಗಳು. ಮೂಕಜ್ಜಿ ಕನಸುಗಳು. ನೆಕ್ಸ್ಟ್ ಮಾಸ್ತಿ ವೆಂಕಟೇಶ ಅಯ್ಯಂಗಾರ. ಅವ್ರಿಗೆ ಯಾವಾಗಪ್ಪ ಅಂದ್ರೆ 1983 ಯಾವ ಕೃತಿ? ಚಿಕ್ಕವೀರ ರಾಜೇಂದ್ರ. ಯಾವ ಕೃತಿ? ಚಿಕ್ಕವೀರ ರಾಜೇಂದ್ರ ಎಂಬ ಕೃತಿಗೆ. ನೆಕ್ಸ್ಟ್ ಬರ್ತಕ್ಕಂಥ ಏನಪ್ಪ ಅಂದ್ರೆ ವಿಕ್ರು ಗೋಕಾಕ್. ವಿಕ್ರು ಗೋಕಾಕ್ ಅವರಿಗೆ 1990 ಸಿಕ್ಕತಿ. ಯಾವ ಕೃತಿ? ಭಾರತದ ಸಿಂಧೂ ರಶ್ಮಿ. ಭಾರತ ಸಿಂಧೂ ರಶ್ಮಿ ಎಂಬ ಕೃತಿಗೆ ವಿಕ್ರು ಗೋಕಾಕ್ ಅವರಿಗೆ 1990 ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ನೆಕ್ಸ್ಟ್ ಬರ್ತಕ್ಕಂಥ ಏನಪ್ಪ ಅಂದ್ರೆ ಯುವ ಅನಂತಮೂರ್ತಿ. ಅವ್ರಿಗೆ ಕೂಡ 1994 ಸಿಕ್ಕೈತಿ. ಇದು ಸಮಗ್ರ ಸಾಹಿತ್ಯ. ಎಲ್ಲಾ ಕೃತಿಗಳನ್ನ ಅವರು ಸಂಶೋಧನೆ ಮಾಡಿ ಈ ಪ್ರಶಸ್ತಿಯನ್ನು ಕೊಟ್ಟಾರ. ಅದಕ್ಕೆ ಸಮಗ್ರ ಸಾಹಿತ್ಯ ಅಂತ ಕರಿತೀವಿ. 1994. ನೆಕ್ಸ್ಟ್ ಬರ್ತಕ್ಕಂಥ ಏನಪ್ಪ ಅಂದ್ರೆ ಗಿರೀಶ್ ಕಾರ್ನಾಡ್. ಗಿರೀಶ್ ಕಾರ್ನಾಡ್ ಅವ್ರಿಗೆ ಯಾವಾಗ ಅಂದ್ರೆ 1998 ಯಾವಾಗ? 1998 ಅವ್ರಿಗೂ ಕೂಡ ಸಮಗ್ರ ಸಾಹಿತ್ಯ ಎಲ್ಲಾ ಕೃತಿಗಳನ್ನು ಒಗ್ಗೂಡಿಸಿ ಅವನ್ನೆಲ್ಲ ವಿಮರ್ಶೆ ಮಾಡಿ ಪರಿಶೋಧನೆ ಮಾಡಿ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬರ್ತಕ್ಕಂಥ ಯಾರಪ್ಪ ಅಂದ್ರೆ 8ನೇ ವ್ಯಕ್ತಿ ಯಾರಪ್ಪ ಅಂದ್ರೆ ಚಂದ್ರಶೇಖರ ಕಂಬಾರ. ಯಾರು? ಚಂದ್ರಶೇಖರ ಕಂಬಾರ. ಇವ್ರಿಗೆ ಯಾವಪ್ಪ ಅಂದ್ರೆ 2010 ಎಷ್ಟು? 2010 ಪ್ರಶಸ್ತಿ ಸಿಕ್ಕತಿ. ಅದು ಯಾಕಪ್ಪ ಅಂದ್ರೆ ಸಮಗ್ರ ಸಾಹಿತ್ಯ. ಇವ್ರಿಗೂ ಕೂಡ ಸಮಗ್ರ ಸಾಹಿತ್ಯ ಎಲ್ಲಾ ಕೃತಿಗಳನ್ನ ಒಗ್ಗೂಡಿಸಿ ಅವ್ರಿಗೆ ಪ್ರಶಸ್ತಿ ಕೊಟ್ಟಾರ. ಯಾವುದು? ಜ್ಞಾನಪೀಠ ಪ್ರಶಸ್ತಿ. ಒಟ್ಟು ನಮ್ಮ ಕನ್ನಡ ನಾಡಿನ 8 ಕನ್ನಡ ಕವಿಗಳಿಗೆ ಜ್ಞಾನಪೀಠದ ಪ್ರಶಸ್ತಿ ಲಭಿಸಿದೆ. ಎಷ್ಟು ಮಂದಿಗೆ? 8 ಮಂದಿ ಕನ್ನಡ ಕವಿಗಳಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಅಂತ ಹೇಳಿ ಹೇಳ್ತಾ ಇವತ್ತು ನಾವು ಈ 8 ಮಂದಿನ ತಿಳ್ಕೊಂಡ್ರೆ ಮುಂದಿನ ವರ್ಷ 9 ಆಗ್ಬೋದು, 10 ಆಗ್ಬೋದು. ಗೊತ್ತದ? ಇವೆಲ್ಲ ಯಾವ್ದು ಗೊತ್ತಂದ್ರೆ ನಿಮ್ಮ ಮುರಾರ್ಜಿ ಪರೀಕ್ಷೆಗೆ ಅಥವಾ ನವೋದಯ ಪರೀಕ್ಷೆಗೆ ಪ್ರಶ್ನೆ ಕೇಳ್ಬೋದು. ಅದು ನೀವು ಚೆನ್ನಾಗಿ ಪರ್ಫೆಕ್ಟ್ ಆಗಿ ಓದ್ಬಿಟ್ರೆ ನಿಮಗೆ ಯಾವುದೇ ಪ್ರಶ್ನೆ ಕೇಳಿ ನೀವು ಅಲ್ಲಿ ಆನ್ಸರ್ ಅನ್ನ ಟಿಕ್ ಮಾಡ್ಬೋದು. ಓಕೆನಾ? ಅರ್ಥ ಆಯ್ತಾ? ಓಕೆ. ಇವನ್ನ ಮನೆಯಲ್ಲೆಲ್ಲ ಪ್ರಾಕ್ಟೀಸ್ ಮಾಡಿ. ಸರಿ.